ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಬೇಂದ್ರೆ ಅವರಿಂದ ರಚಿಸಲ್ಪಟ್ಟಂತಹ ಒಂದೇ ಕರ್ನಾಟಕ ಅಂತಕ್ಕಂತಹ ಕವಿತೆಯ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಈಗಾಗಲೇ ಬೇಂದ್ರೆ ಅವರ ಕುರಿತು ಕೆಲವು ಪದ್ಯಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಬೇಂದ್ರೆ ಕನ್ನಡದ ಕವಿಗಳಲ್ಲಿ ಅವರು ಕೂಡ ಒಬ್ಬರು. ನವೋದಯ ಕಾಲಘಟ್ಟದಲ್ಲಿ ಕಾಣಿಸಿಕೊಳ್ತಕ್ಕಂತಹ ಪ್ರಮುಖ ಕವಿ. ಜನಪದೀಯ ಹಿನ್ನೆಲೆಯಲ್ಲಿ ಅನೇಕ ಕವಿತೆಗಳನ್ನು ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. 31 ಜನವರಿ 1896ರಿಂದ 1981ರವರೆಗೂ ಕೂಡ ನಮ್ಮ ನಡುವೆ ಜೀವಿಸಿರ್ತಕ್ಕಂತಹ ಶ್ರೀಯುತರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವರನ್ನು ನಾವು ಶಬ್ದಗಾರುಡಿಗ, ವರಕವಿ ಅಂತೇಳಿ ಬೇಂದ್ರೆ ಅವರನ್ನ ಕರಿತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಪೂರ್ಣ ಹೆಸರು. ಇವರ ತಂದೆ ರಾಮಚಂದ್ರ, ತಾಯಿ ಅಂಬವ್ವ. ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿರ್ತಕ್ಕಂತಹ ಬೇಂದ್ರೆ ಅವರು ಮೂಲ ಮರಾಠಿಗರಾದರೂ ಕೂಡ, ಮನೆ ಮಾತು ಮರಾಠಿ ಮನೆತನವಾದರೂ ಕೂಡ ಕನ್ನಡದಲ್ಲಿ ಹೆಚ್ಚು ಕೆಲಸವನ್ನ ಮಾಡಿರ್ತಕ್ಕಂತಹ, ಕನ್ನಡತನವನ್ನ ನಾಡಿನ ಉದ್ದಗಲಕ್ಕೂ ಕೂಡ ಬೆಳೆಸಿರ್ತಕ್ಕಂತಹ, ಕನ್ನಡಿಗರ ಹೃದಯ ಸಾಮ್ರಾಜ್ಯದಲ್ಲಿ ಮೆರೆದಂತಹ ಕವಿ ಬೇಂದ್ರೆ. ಕಷ್ಟದ ಬದುಕಿನಲ್ಲಿ ಅರಳಿದಂತಹ ಕವಿ. ಇವರ ಬರವಣಿಗೆಯಲ್ಲಿ ಅನೇಕ ಕೃತಿಗಳು ಹೊರಬಂದಿದವು. ಕೃಷ್ಣಕುಮಾರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ನಾಕುತಂತಿ, ಸೂರ್ಯಪಾನ, ಹೃದಯ ಸಮುದ್ರ, ನಿರಾಭರಣ ಸುಂದರಿ, ಸಾಯೋ ಆಟ, ಅರಳು ಮರಳು, ಈ ಥರದ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ನಾಕುತಂತಿ ಅಂತಕ್ಕಂತಹ ಕವನ ಸಂಕಲನಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂತಹ, ಕನ್ನಡಿಗರ ನೆಚ್ಚಿನ ಕವಿಯಾಗಿರ್ತಕ್ಕಂತಹ ಬೇಂದ್ರೆ ಅವರ ಗಂಗಾವತರಣ ಅಂತಕ್ಕಂತಹ ಕವನ ಸಂಕಲನದಿಂದ ಆರಿಸಿಕೊಂಡಿಟ್ಟಿರ್ತಕ್ಕಂತಹ ಪಠ್ಯಭಾಗ ಯಾವುದು ಅಂತಂದ್ರೆ ಒಂದೇ ಕರ್ನಾಟಕ ಅಂತೇಳಿ ಕರಿತೀವಿ. ಈ ಒಂದೇ ಕರ್ನಾಟಕ ಅಂತಕ್ಕಂತಹ ಈ ಕವಿತೆಯ ಒಳಗಡೆಗೆ ಕರ್ನಾಟಕದ ಚಿತ್ರಣವನ್ನ, ಕನ್ನಡದ ಪ್ರಜ್ಞೆಯನ್ನ ಲೇಖಕರು ಏನ್ ಮಾಡ್ತಾರೆ, ಇಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಕನ್ನಡಾಭಿಮಾನ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು. ಇವತ್ತು ಕನ್ನಡಾಭಿಮಾನ ಇಲ್ಲದೆ ಇರತಕ್ಕಂಥವರಿಂದ ಏನೆಲ್ಲ ಸಮಸ್ಯೆಗಳು ಅಂತಕ್ಕಂಥವು ಉದ್ಭವಿಸ್ತವೆ. ಇವತ್ತು ಕನ್ನಡಾಭಿಮಾನ ಅಂತಕ್ಕಂಥದ್ದು, ಅದರ ಪ್ರಮಾಣ ಅಂತಕ್ಕಂಥದ್ದು ಇಳಿಕೆ ಆಗ್ತಾ ಇದೆ. ಇದು ಕನ್ನಡದ ಅಸ್ಮಿತೆಗೆ ಎಷ್ಟೊಂದು ಸವಾಲುಗಳನ್ನು ಮುಂದೆ ಒಡ್ಡುತ್ತೆ. ಹಾಗಾಗಿ ನಮ್ಮೊಳಗೆ ಕನ್ನಡಾಭಿಮಾನವನ್ನು ಬೆಳೆಸ್ತಕ್ಕಂತಹ, ಕನ್ನಡ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಕ್ಕಂತಹ ಕವಿತೆಯಾಗಿ ಇದು ನಮ್ಮ ಮುಂದೆ ನಿಲ್ಲುತ್ತೆ. ಇದರ ಜೊತೆಗೆ ಬೇಂದ್ರೆ ಈ ಆಸ್ತಿಯ ಕಾಯ್ದೆಯನ್ನು ಯಾವತ್ತೂ ಕೂಡ ಅವರು ವಿರೋಧಿಸ್ತಾ ಇದ್ರು. ಯಾಕಂದ್ರೆ ಈ ಆಸ್ತಿಯ ಕಾಯ್ದೆ ಅಂತಕ್ಕಂಥದ್ದು ಅನೈಕ್ಯತೆಯ ಒಡಕಿಗೆ ಅದು ದಾರಿ ಮಾಡಿಕೊಡುತ್ತೆ. ಕರ್ನಾಟಕ ಎಲ್ಲರ ಆಸ್ತಿ, ಅದು ಕನ್ನಡಿಗರ ಆಸ್ತಿ. ಇಲ್ಲಿ ಯಾವತ್ತೂ ಕೂಡ ಒಬ್ಬರದಾಗಿರಬಾರ್ದು. ಇದು ಕನ್ನಡದ ಆಸ್ತಿಯಾಗಿರಬೇಕು. ಯಾಕಂದ್ರೆ ಆಸ್ತಿ ಅಂತಕ್ಕಂಥದ್ದು ಅದು ಬೇರೆ ಆದಾಗ, ಸಪರೇಟ್ ಆದಾಗ, ಒಬ್ಬೊಬ್ಬರಿಗೆ ಅದು ವಿತರಣೆ ಆದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಸ್ವಾರ್ಥ ಜನಿಸುತ್ತೆ, ಅಲ್ಲಿ ಒಡಕು ಅಂತಕ್ಕಂಥದ್ದು ಮೂಡುತ್ತೆ. ಹಾಗಾಗಿ ಅವರು ಸಂಪತ್ತಿನ ಕಾಯ್ದೆಯನ್ನು ಯಾವತ್ತೂ ಕೂಡ ನಿರಾಕರಿಸ್ತಾ ಬರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಕನ್ನಡಿಗರು ಒಗ್ಗಟ್ಟಾಗಬೇಕು, ಕನ್ನಡದ ತನದ ವಿರುದ್ಧ ಇರತಕ್ಕಂಥವರನ್ನ ಅವರು ನಿರಾಕರಿಸ್ತಕ್ಕಂತಹ ಧ್ವನಿ ಅಂತಕ್ಕಂಥದ್ದು ಈ ಪದ್ಯ ಭಾಗದಲ್ಲಿ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಭಿಮಾನ ಇರತಕ್ಕಂಥವರನ್ನ ಆಸ್ತಿಕರ ಹಿನ್ನೆಲೆಯಲ್ಲಿ, ಅಭಿಮಾನ ಇಲ್ಲದೆ ಇರತಕ್ಕಂಥವರನ್ನ ನಾಸ್ತಿಕತೆಯ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ, ಪದ್ಯದಲ್ಲಿ ಅವರು ಚರ್ಚೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ ಕನ್ನಡಾಭಿಮಾನ ಇಲ್ಲದವರ ಸಂಖ್ಯೆ ಒಂದು ಮಹಾ ಆತಂಕ ಅಂತಕ್ಕಂತಹ ಭಾವ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನಾವು ಈ ಕವಿತೆಯಲ್ಲಿ ನೋಡಬಹುದು.
ಹಾಗಾದರೆ ಈ ಒಂದೇ ಕರ್ನಾಟಕ ಅಂತಕ್ಕಂಥ ಕವಿತೆಯನ್ನು ನಾವು ವಾಚನ ಮಾಡೋದ್ರ ಮೂಲಕ ಹಾಗಾದರೆ ಲೇಖಕರು ಏನು ಚರ್ಚೆ ಮಾಡ್ತಾರೆ ಈ ಪದ್ಯದಲ್ಲಿ ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ಗಮನಿಸೋಣ. 1956ರಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಏಕೀಕರಣವಾಯಿತು. ಒಂದು ಮೈಸೂರು ರಾಜ್ಯವಾಗಿ ಉದಯವಾಯಿತು ಕರುನಾಡು. ಈ ಏಕೀಕರಣದ ಸಂದರ್ಭದಲ್ಲಿ ಅನೇಕ ಜನ ಹೋರಾಟವನ್ನು ಮಾಡಿ, ಚಳುವಳಿಯನ್ನು ಮಾಡಿ, ತಮ್ಮ ಬದುಕನ್ನು ಧಾರೆ ಎರೆದು ಈ ಕರುನಾಡನ್ನ ಕಟ್ಟಿರ್ತಕ್ಕಂಥದ್ದು. ಆದರೆ ಈ ಅಖಂಡ ಕರ್ನಾಟಕದ ರಚನೆಯಲ್ಲಿ ಅನೇಕ ಒಡಕುಗಳಿದ್ದುವು ಅಂತೇಳಿ ಅಖಂಡ ಕರ್ನಾಟಕ ಅಂತಕ್ಕಂತಹ ಕವಿತೆಯಲ್ಲಿ ಕುವೆಂಪುರವರು ಚರ್ಚಿಸ್ತಾರೆ. ಹಾಗೆ ಅಂತಹ ಒಡಕುಗಳನ್ನು ಮೀರಿ ಈ ರಾಜ್ಯ ಅಂತಕ್ಕಂಥದ್ದು ಉದಯವಾಯಿತು. ದೇವರಾಜು ಅರಸುರವರ ಕಾಲದಲ್ಲಿ 1973 ನವೆಂಬರ್ 1ರಂದು ಕರ್ನಾಟಕ ರಾಜ್ಯವಾಗಿ ಉದಯವಾಯಿತು. ಇಂತಹ ಕರ್ನಾಟಕ ಕವಿರಾಜ ಮಾರ್ಗನ ಕಾಲಕ್ಕೆ ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತಾರವಾಗಿ ಹರಡಿಕೊಂಡಿರತಕ್ಕಂಥ ರಾಜ್ಯ ಏಕೀಕರಣದ ಸಂದರ್ಭದಲ್ಲಿ ಅನೇಕ ಭಾಗಗಳನ್ನು ಕಳ್ಕೊಂಡು ಇವತ್ತು ಗೋಡಂಬಿ ಆಕಾರದ ಚಿತ್ರದಲ್ಲಿ ಇವತ್ತು ನಮ್ಮ ಮುಂದೆ ಅದು ಕಂಡುಬರುತ್ತೆ. ಇಂತಹ ಈ ಕರ್ನಾಟಕವನ್ನ ಉಳಿಸಿಕೊಳ್ಳುವ, ಅದನ್ನ ಕಟ್ಟತಕ್ಕಂತಹ, ಕನ್ನಡ ಪರಂಪರೆಯನ್ನ ಬೆಳೆಸ್ತಕ್ಕಂತಹ ಗುರುತರವಾಗಿರತಕ್ಕಂಥ ಜವಾಬ್ದಾರಿ ಅಂತಕ್ಕಂಥದ್ದು ಪ್ರತಿಯೊಬ್ಬನ ಕನ್ನಡಿಗನ ಮೇಲೂ ಇದೆ. ಹಾಗಾಗಿ ಇಂತಹ ಕರ್ನಾಟಕವನ್ನ ನಾವೆಲ್ಲರೂ ಕೂಡ ರಕ್ಷಿಸಬೇಕು, ಅದನ್ನು ಬೆಳೆಸಬೇಕು ಅಂತಕ್ಕಂಥ ಭಾವವನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆ ಕನ್ನಡಿಗರ ಒಳಗೆ ಅಭಿಮಾನ ಅಂತಕ್ಕಂಥದ್ದು ಮೂಡಿ ಬರಬೇಕು. ನಿಮ್ಮೊಳಗೆ ಅಭಿಮಾನ ಬರದೇ ಹೊರತು ನಾವು ಕಟ್ಟೋದಕ್ಕೆ, ನಾಡನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನ ಒಳಗೂ ಆ ಕನ್ನಡದ ಪ್ರಜ್ಞೆ ಅಂತಕ್ಕಂಥದ್ದು ಅಭಿಮಾನವಾಗಿ ಅದು ಜಾಗೃತಿಯನ್ನು ಪಡಿಬೇಕು ಅಂತೇಳಿ ಏನು ಮಾಡ್ತಾರೆ ಇಲ್ಲಿ ಕವಿಯ ಮನಸ್ಸು ಅಂತಕ್ಕಂಥದ್ದು ತುಡಿತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇವತ್ತು ಕರ್ನಾಟಕ ಅಂತಕ್ಕಂಥದ್ದು ಅಖಂಡವಾಗಿ ರಚನೆಯಾಗಿದ್ರೂ ಕೂಡ ನಮ್ಮಲ್ಲಿ ಅನೇಕ ವ್ಯತ್ಯಾಸಗಳಿದಾವೆ. ನಾವು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಕರ್ಕೊಳ್ತೀವಿ. ಈ ಅಖಂಡ ಕರ್ನಾಟಕದ ಒಳಗೆ ಮಂಗಳೂರು ಕಡೆ ಬಳಸ್ತಕ್ಕಂತಹ ಕನ್ನಡ, ಉತ್ತರ ಕರ್ನಾಟಕದ ಕಡೆ ಬಳಸ್ತಕ್ಕಂಥ ಕನ್ನಡ, ಮಧ್ಯ ಕರ್ನಾಟಕದ ಕಡೆ ಬಳಸ್ತಕ್ಕಂಥ ಕನ್ನಡ, ರಾಯಚೂರು ಕಡೆ ಬಳಸ್ತಕ್ಕಂಥ ಕನ್ನಡ, ಮೈಸೂರು ಕಡೆ ಬಳಸ್ತಕ್ಕಂಥ ಕನ್ನಡ, ಅನೇಕ ಭಿನ್ನತೆಗಳಿದ್ರೂ ಕೂಡ ನಾವೆಲ್ಲರೂ ಕೂಡ ಕನ್ನಡವನ್ನ ರಾಜ್ಯ ಭಾಷೆಯನ್ನಾಗಿ ಮಾಡಿಕೊಂಡು, ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ಅದರ ಅಡಿಯಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಹಾಗಾಗಿ ಇಂತಹ ಕರ್ನಾಟಕವನ್ನು ಒಡೆಯುವ ಕೆಲಸಗಳು ಕೂಡ ತೆರೆಮರೆಯಲ್ಲಿ ಆಗ್ತಾ ಇರತಕ್ಕಂಥದ್ದು ಕೂಡ ನಾವು ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ. ಕನ್ನಡಿಗರ ನಡುವೆ ವಿಷಬೀಜವನ್ನು ಬಿತ್ತತಕ್ಕಂತಹ, ಕನ್ನಡಿಗರ ಮನಸ್ಸಿನ ಒಳಗೆ ಅಸೂಯೆ, ದ್ವೇಷ, ದಳ್ಳುರಿಯ ಪ್ರಜ್ಞೆಯನ್ನು ಬಿತ್ತತಕ್ಕಂತಹ ವ್ಯವಸ್ಥೆಯಿಂದ ನಾವು ಹೊರಗಡೆ ಬಂದು ಈ ನಾಡನ್ನು ಕಟ್ಟತಕ್ಕಂಥ ಕೆಲಸ ಆಗಬೇಕು. ಅಂಥವರನ್ನ ಈ ನಾಡಿನಿಂದ ಹೊರಗಟ್ಟಬೇಕು, ಅವರ ಅವಶ್ಯಕತೆ ನಮಗಿಲ್ಲ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಈ ಕವಿತೆಯನ್ನ ಇವತ್ತು ನಾವು ನೋಡೋಣ. ಕವಿತೆ ಹೀಗೆ ಆರಂಭ ಆಗುತ್ತೆ. ಒಂದೇ ಒಂದೇ ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ, ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೆ, ಇಲ್ಲಿಯ ಜನಮನ ಭಾಷೆಯು ಕನ್ನಡವದು ಒಂದೇ, ಒಂದೇ ಜನವು ಒಂದೇ ಮನವು ಕನ್ನಡಿಗರು ಒಂದೇ, ಒಂದೇ ಜನವು ಒಂದೇ ಮನವು ಕನ್ನಡಿಗರು ಎಂದೇ, ಕುಲವೊಂದೇ ಸ್ಥಳವೊಂದೇ ನೀತಿಯ ನೆಲೆಯೊಂದೇ, ಹೀಗೆನ್ನದ ಎರವರು ಅವರಿದ್ದರು ಒಂದೇ ಇರದಿದ್ದರು ಒಂದೇ, ಕನ್ನಡವೆಂದೂ ಒಪ್ಪದು ಕರ್ನಾಟಕ ನಿಂದೆ, ಒಂದೇ 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 ಕರ್ನಾಟಕ ಒಂದೇ. ಮೊದಲ ಭಾಗದಲ್ಲಿ ಹೀಗೆ ಕನ್ನಡತನ ಅಂತಕ್ಕಂಥದ್ದು ಚರ್ಚೆ ಆಗುತ್ತೆ. ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ಹಿಂದೆಯೂ ಕೂಡ, ಇವತ್ತಿನ ಕಾಲಕ್ಕೂ ಮುಂದೆಯೂ ಕೂಡ ಕರ್ನಾಟಕ ಅಂತಕ್ಕಂಥದ್ದು ಒಂದೇ ಆಗಿರಬೇಕು. ಯಾವತ್ತೂ ಕರ್ನಾಟಕ ಅಂತಕ್ಕಂಥದ್ದು ಬದಲಾಗಲ್ಲ. ಹಿಂದೆ ಇರ್ತಕ್ಕಂಥ ಕನ್ನಡ ಇವತ್ತೂ ಅದೇ ಕನ್ನಡ, ನಾಳೆಯೂ ಅದೇ ಕನ್ನಡ.
ಆ ಕನ್ನಡವನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈ ಕನ್ನಡದಿಂದನೇ ಮುಂದೆ ಏನಾಗುತ್ತೆ, ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದ. ಈ ಕನ್ನಡದ ಏಳಿಗೆ ಅಷ್ಟೇ ಅಲ್ಲ, ಜಗತ್ತಿನ ಸರ್ವರ ಏಳಿಗೆಯೂ ಕೂಡ ಈ ಭಾಷೆಯ ಒಳಗೆ ಇದೆ. ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು. ತಮಿಳಿನ ಆನಂತರದಲ್ಲಿ ಅತಿ ಪ್ರಾಚೀನವಾದ ಭಾಷೆ ಅಂತೇಳಿ ನಾವೇನ್ ಮಾಡ್ತೀವಿ, ಕನ್ನಡವನ್ನ ಕರಿತೀವಿ. ಇಡೀ ಭಾರತದ ಒಳಗೆ ತನ್ನದೇ ಆಗಿರ್ತಕ್ಕಂಥ ಭಾಷೆ, ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ, ವೈಭವವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂತಹ ಈ ಕನ್ನಡ ನಾಡಿನ ಧ್ವನಿ, ಆ ನುಡಿ ಏನಿದೆ ಅದೇ ನಮ್ಮ ಏಳಿಗೆಗೆ ಕಾರಣ. ಬರೀ ನಮ್ಮ ಏಳಿಗೆ ಅಷ್ಟೇ ಅಲ್ಲ, ಜಗತ್ತಿನ ಏಳಿಗೆಗೂ ಕೂಡ ಅದೇ ಮುಂದೆ ಒಂದು ಶಕ್ತಿಯಾಗಿ ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಇಲ್ಲಿಯ ಜನಮನ ಭಾಷೆಯು ಕನ್ನಡವದು ಒಂದೇ. ಇಲ್ಲಿ ಬದುಕ್ತಕ್ಕಂತಹ ಜನರಾಡುವ ಭಾಷೆ ಕನ್ನಡ, ಅವರ ಮಾತೃಭಾಷೆ ಕನ್ನಡ, ಮನೆಯ ಹಿತ್ತಲಲ್ಲಿ ಅರಳಿರ್ತಕ್ಕಂಥ ಭಾಷೆ ಕನ್ನಡ. ಹಾಗಾಗಿ ಇಲ್ಲಿನ ಜನರೊಳಗೆ, ಅವರ ಮನಸ್ಸಿನ ಒಳಗೆ ಇರ್ತಕ್ಕಂಥದ್ದು ಒಂದೇ ಭಾಷೆ ಆಗಬೇಕು. ಅದು ಯಾವುದು ಅಂತಂದ್ರೆ ಅದು ಕನ್ನಡ ಭಾಷೆಯಾಗಿರಬೇಕೆ ಹೊರತು ಇನ್ಯಾವುದೇ ಭಾಷೆಗೆ ನಾವು ಸೋಲಬಾರದು. ನಮ್ಮ ತನವನ್ನ ಬಿಟ್ಟು ನಾವು ಇನ್ನೊಂದು ಭಾಷೆಯ ಕಡೆಗೆ ನಾವು ಹೋಗಬಾರದು. ಮೊದಲು ನಿನ್ನ ಭಾಷೆಯನ್ನು ನೀನು ರಕ್ಷಣೆ ಮಾಡಬೇಕು, ನಿನ್ನ ಭಾಷೆಯನ್ನು ನೀನು ಉಳಿಸಬೇಕು, ಆ ಭಾಷೆಯನ್ನು ನೀನು ಬೆಳೆಸಬೇಕು. ಅದಕ್ಕೆ ಹೇಳ್ತಾರೆ ಅವರು, ಇಲ್ಲಿಯ ಜನರ ಮನಸ್ಸಿನ ಒಳಗೆ ಇರುವ ಭಾಷೆಯೇ ಕನ್ನಡ. ಅದು ಯಾವತ್ತೂ ಕೂಡ ಅದು ಒಂದೇ ಕನ್ನಡವಾಗಿರುತ್ತೆ ಹೊರತು ಅದು ಯಾವತ್ತೂ ಕೂಡ ಬದಲಾಗಲ್ಲ. ಒಂದೇ ಜನವೋ ಒಂದೇ ಮನವೋ ಕನ್ನಡಿಗರು ಎಂದೆ. ಕನ್ನಡಿಗರು ಹೇಗಿರಬೇಕು ಅಂದ್ರೆ ಯಾವತ್ತೂ ಕೂಡ ಜನರು ಒಬ್ಬರೇ ಆಗಿರ್ಬೇಕು, ಕನ್ನಡಿಗರು ಒಂದೇ ರೀತಿಯಲ್ಲಿರಬೇಕು. ಅವರ ಮನಸ್ಸಿನ ಒಳಗೂ ಕೂಡ ಈ ಕನ್ನಡತನ, ಕನ್ನಡಮಯ ಅಂತಕ್ಕಂಥದ್ದಿರಬೇಕು. ನೀವು ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ಗಡಿ ಆಚೆಗೆ, ಯಾವುದೇ ದೇಶದಲ್ಲಿರಲಿ, ನೀವೆಲ್ಲೇ ಇದ್ರೂ ಕೂಡ ನಿಮ್ಮ ಕನ್ನಡತನ ಅಂತಕ್ಕಂಥದ್ದು ಅಲ್ಲಿ ಅದು ಹೂವಿನ ಪರಿಮಳದಂತೆ ಅದು ಹರಡ್ಕೋಬೇಕು, ಗಂಧದಂತೆ ಅದು ಸುವಾಸನೆಯನ್ನ ಬೀರಬೇಕು. ಹಾಗಾಗಿ ನೀವು ಯಾವುದೇ ಮೂಲೆಯಲ್ಲಿ ವಾಸ ಮಾಡ್ರಿ, ನೀವು ಎಲ್ಲೇ ಇರ್ರಿ, ಅಲ್ಲಿ ನಿನ್ನ ಧ್ವನಿ ಅಂತಕ್ಕಂಥದ್ದು ಕನ್ನಡಮಯವಾಗಿರ್ಲಿ, ನಿನ್ನ ಆಲೋಚನೆ ಅಂತಕ್ಕಂಥದ್ದು ಕನ್ನಡಮಯವಾಗಿರ್ಲಿ, ನಿನ್ನ ಬದುಕು ಅಂತಕ್ಕಂಥದ್ದು ಕನ್ನಡಮಯವಾಗಿರ್ಲಿ ಅಂತೇಳಿ ಹೇಳ್ತಾರೆ. ಕುಲ ಒಂದೇ, ಸ್ಥಳ ಒಂದೇ, ನೀತಿಯ ನೆಲೆಯೊಂದೇ. ಕನ್ನಡಿಗರದು ಇಲ್ಲಪ್ಪ ಇವನು ಇಂಥ ಧರ್ಮ, ಇಂಥ ಜಾತಿಯವನು ಅನ್ನೋದು ಯಾವುದೂ ಇಲ್ಲ. ಅದು ಅದರೆಲ್ಲವನ್ನೂ ಕೂಡ ಮೀರಿರ್ತಕ್ಕಂತಹದ್ದು. ಹಾಗಾಗಿ ಕನ್ನಡಿಗರದು ಒಂದೇ ಕುಲ, ಅದು ಕನ್ನಡ ಕುಲ. ನಾವಿರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಅದು ಕರ್ನಾಟಕ, ಕರುನಾಡು. ನಾನು ಆ ಜಿಲ್ಲೆನು, ನಾನು ಈ ಜಿಲ್ಲೆನು, ನಾನು ಆ ತಾಲೂಕಿನನು, ನಾನು ಈ ಭಾಗದವನು, ನಾನು ಈ ಭಾಗದವನು, ಈ ತರದ ಒಡಕು ಮನಸ್ಥಿತಿ ಅಂತಕ್ಕಂಥದ್ದು ನಮ್ಮಲ್ಲಿ ಬಿತ್ತಬಾರದು. ಇವತ್ತು ನಾವು ರಾಜ್ಯವನ್ನು ವಿಭಾಗಿಸ್ಕೊಳ್ತಕ್ಕಂತಹ ಕೆಲವು ಸಂಚುಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ನಮಗೆ ಯಾವುದೋ ಒಂದು ಅಧಿಕಾರ ಸಿಗುತ್ತೆ, ಇನ್ಯಾವುದೋ ಸವಲತ್ತುಗಳು ಸಿಗ್ತವೆ ಅಂತೇಳಿ ರಾಜ್ಯವನ್ನ ಹೊಡಿತಕ್ಕಂಥ ಹುನ್ನಾರಗಳು ತೆರೆಮರೆಯಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಂಥವರ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಕನ್ನಡವನ್ನ ಅಖಂಡ ಕರ್ನಾಟಕವಾಗಿಯೇ ಉಳಿಸ್ಕೊಳ್ತಕ್ಕಂತಹ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಬೇಕು. ಎಲ್ಲರೂ ಕೈ ಜೋಡಿಸಿದ ಹೊರತು ಕನ್ನಡವನ್ನ, ಕರ್ನಾಟಕವನ್ನ ನಾವು ಉಳಿಸ್ಕೊಳ್ಳೋದಕ್ಕೂ ಬೆಳೆಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕು. ಹಾಗಾಗಿ ನಮ್ಮಲ್ಲಿ ಯಾವುದೇ ಕುಲ, ಜಾತಿ ಅಂತಕ್ಕಂಥದ್ದು ಭೇದ ಇಲ್ಲ. ನಮ್ಮೆಲ್ಲರದು ಕೂಡ ಒಂದೇ ಕುಲ, ಅದು ಕನ್ನಡ ಕುಲ, ಕನ್ನಡಿಗರ ಕುಲ. ನಾವಿರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಅದು ಕರುನಾಡು. ಇದು ಎಲ್ಲರೂ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲೆಯ ಜನರು ಕೂಡ ಒಂದೇ. ಅಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೂಡ ಕೀಳೂ ಅಲ್ಲ. ನಾವೆಲ್ಲ ಕೂಡ ಒಂದೇ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಯಾವತ್ತೂ ಕೂಡ ನೀವು ನಿಮ್ಮ ಪ್ರಾಂತ್ಯಗಳನ್ನ ಇಟ್ಕೊಂಡು ನೀವು ಭೇದ ಭಾವ ಮಾಡ್ಕೋಬೇಡಿ. ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ. ನಮ್ಮೆಲ್ಲರ ಆಯ್ಕೆ ಯಾವುದು? ಕನ್ನಡ. ಕನ್ನಡವನ್ನ ಬಿತ್ತತಕ್ಕಂತಹ, ಬೆಳೆಸ್ತಕ್ಕಂತಹ, ಈ ನಾಡನ್ನ ಕಟ್ಟತಕ್ಕಂತಹ ಕೆಲಸ, ನಮ್ಮ ಬದ್ಧತೆಯನ್ನ ಅದು ನಾವು ತೋರಿಸ್ಬೇಕು ಈ ವ್ಯವಸ್ಥೆಗೆ ಅಂತೇಳಿ ಹೇಳ್ತಾರೆ. ಹೀಗೆನ್ನದ ಹೆರವರು ಅವರಿದ್ದರು ಒಂದೇ, ಇರದಿದ್ದರೂ ಒಂದೇ. ಹಾಗಾಗಿ ಈ ತರದ ಕರ್ನಾಟಕದ ಪ್ರಜ್ಞೆಯನ್ನು ಇಟ್ಕೊಂಡಿರ್ತಕ್ಕಂತಹ, ಯಾರಿಗೂ ಕೇಡು ಬಗೆಯದೆ ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ಕನ್ನಡಿಗರೇ,
ಇವು ರಾಜ್ಯವನ್ನ ಕಟ್ಟುವ ಕೆಲಸ, ಕನ್ನಡ ಪ್ರಜ್ಞೆಯನ್ನು ಕಟ್ಟುವ ಕೆಲಸವನ್ನ ಮಾಡಿ, ಆದರೆ ಇದರೊಳಗೆ ಬರದೇ ಇರತಕ್ಕಂತಹ, ನಾವೆಲ್ಲ ಒಂದು ಅಂತಕ್ಕಂಥ ಭಾವಿಸದೇ ಇರತಕ್ಕಂತಹ ಎರವರು ಅಂದರೆ ಪರಕೀಯರು ಅಥವಾ ಈ ಪಂಡಿತರು, ಈ ಚಿಂತಕರು ಅಂತ ನಾವೇನು ಕರಿತೀವೋ ಅಂಥವರು ಇದ್ರೂ ಒಂದ್ರೆ ಇರದಿದ್ರೂ ಒಂದೇ, ಅವರ ಅವಶ್ಯಕತೆ ಅಂತಕ್ಕಂಥದ್ದು ನಮಗಿಲ್ಲ. ಈ ನಾಡನ್ನ ಒಡೆಯುವ, ಈ ನಾಡಿನ ಅಸ್ಮಿತೆಗೆ ಅವರಿಂದ ತೊಂದರೆ ಆಗುತ್ತೆ ಅಂತಂದ್ರೆ ಅಂಥವರ ಅವಶ್ಯಕತೆ ಅಂತಕ್ಕಂಥದ್ದು ಈ ನಾಡಿಗೆ ಇಲ್ಲ. ಅಂಥವರ ಬಗ್ಗೆ ಯಾವುದೇ ರೀತಿಯ ಒಲವನ್ನು ನೀವು ಇಟ್ಕೋಬೇಡಿ. ಹಾಗಾಗಿ ಹೆರವರು ಅಂತಕ್ಕಂಥವ್ರು, ಪರಕೀಯರು ಅಂತಕ್ಕಂಥವರು, ನಾಡನ್ನ ಹೊಡೆಯುವ ಕೆಲಸ ಮಾಡ್ತಕ್ಕಂಥವರು ನಮಗೆ ಬೇಕಾಗಿಲ್ಲ. ನಮಗೆ ನಾಡು ಕಟ್ಟವರು ಬೇಕೇ ಹೊರತು ನಾಡನ್ನ ಹೊಡೆಯುವವರು ನಮಗೆ ಬೇಕಾಗಿಲ್ಲ. ಕನ್ನಡವೆಂದು ಒಪ್ಪದು ಕರ್ನಾಟಕ ನಿಂದೆ, ಒಂದೇ ಒಂದೇ ಕರ್ನಾಟಕ ಒಂದೇ. ಕರ್ನಾಟಕ ಯಾವತ್ತೂ ಕೂಡ ಕರ್ನಾಟಕದ ನಿಂದನೆಯನ್ನದು ಒಪ್ಕೊಳ್ಳಲ್ಲ. ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ, ಕನ್ನಡ ಅಸ್ಮಿತೆಗೆ ಧಕ್ಕೆ ಬರುತ್ತೆ ಅಂತಂದ್ರೆ ಅದನ್ನು ಯಾವತ್ತೂ ಕೂಡ ಕರ್ನಾಟಕ ಅಂತಕ್ಕಂಥದ್ದು ಪುರಸ್ಕಾರವನ್ನ ಮಾಡಲ್ಲ, ಅದನ್ನ ತಿರಸ್ಕಾರವನ್ನಾಗಿ ಅದು ಮಾಡುತ್ತೆ, ಅದನ್ನು ಒಪ್ಕೊಳ್ಳಲ್ಲ. ಹಾಗಾಗಿ ಯಾವತ್ತೂ ಕೂಡ ಈ ಕರುನಾಡು ಈ ತರದ ಹೆರವರನ್ನ ಒಪ್ಕೊಳ್ಳಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ನಾವೆಲ್ಲ ಒಂದಾಗಬೇಕು. ನಮ್ಮನ್ನು ಒಡೆಯುವ ಕೆಲಸಗಳು ಆಗ್ತಾ ಇದ್ದಾವೆ, ಅದರಿಂದ ನಾವು ಜಾಗೃತರಾಗಿ ನಾವು ಒಂದಾಗಬೇಕು. ಈ ಕರ್ನಾಟಕವನ್ನು ನಾವು ಕಟ್ಟಬೇಕು. ಭಾರತದ ಒಳಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಮೌಲ್ಯವನ್ನು ಒಳಗೊಂಡಿರ್ತಕ್ಕಂತಹ, ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂತಹ ಕನ್ನಡಿಗರು ಈ ನಾಡನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಮುಂದಿನ 2ನೇ ಭಾಗವನ್ನು ನೋಡೋದಾದರೆ, ಕನ್ನಡ ಮಾತೆಯು ಕರ್ನಾಟಕ ಒಂದೇ, ಅದು ದೈವತ ಅದು ಜೀವಿತ, ಒಪ್ಪಿಹೆವದು ಒಂದೇ, ನಮ್ಮದು ನಿಮ್ಮದು ಅವರದು ಈ ಆಸ್ತಿ ಪಾಸ್ತಿ, ನಾಡಿನ ತಾಯಿಗೆ ಸೇರಿದೆ ಬೇರೆಯ ಮನೆ ನಾಸ್ತಿ, ಕನ್ನಡ ಕಾಯಕದಲ್ಲಿಲ್ಲವೋ ಕಮ್ಮಿ ಜಾಸ್ತಿ, ಇದನೊಪ್ಪದ ಹೆರವರು ಅವರಿದ್ದರು ಒಂದೇ, ಇರದಿದ್ದರು ಒಂದೇ, ಕರ್ನಾಟಕ ಹಿತ ವಿಹಿತವು ಕನ್ನಡ ಕುಲದಿಂದೆ, ಒಂದೇ ಒಂದೇ ಕರ್ನಾಟಕ ಒಂದೇ. ನೋಡಿ, 2ನೇ ಭಾಗದಲ್ಲಿ ಹೀಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಈ ಭಾಗದಲ್ಲಿ ಅಂತಂದ್ರೆ, ಕನ್ನಡಿಗರ ಮಾತೆ ಭುವನೇಶ್ವರಿ ಕನ್ನಡಾಂಬೆ, ಯಾವತ್ತೂ ಕೂಡ ಅದರ ಬಗ್ಗೆ ನಮಗೆ ಗೌರವ ಭಾವ ಅಂತಕ್ಕಂಥದ್ದಿರಬೇಕು. ಆ ಕನ್ನಡಾಂಬೆಯ ಆಶೀರ್ವಾದದ ಅಂತಕ್ಕಂಥದ್ದು ಕನ್ನಡಿಗರ ಮೇಲೆ ಇರಬೇಕು. ಆ ದೈವದ ಮೇಲೆ ಪ್ರೀತಿ ಇಟ್ಕೊಂಡು ನಾವು ಬದುಕಬೇಕು. ನಮ್ಮ ತಾಯಿ ಯಾರು ಅಂತಂದ್ರೆ ಕನ್ನಡಾಂಬೆ, ಭುವನೇಶ್ವರಿ, ಕನ್ನಡಿಗರ ಮಾತೆ. ಹಾಗಾಗಿ ಅಂತಹ ದೈವವಿರ್ತಕ್ಕಂತಹ ಈ ನಾಡಿನ ಒಳಗೆ ನಾವೆಲ್ಲರೂ ಕೂಡ ಒಪ್ಪಿಕೊಂಡು ಒಂದಾಗಿ ನಾವು ಬದುಕಬೇಕು. ಅದು ಬಿಟ್ಟು ನಮ್ಮದು ನಿಮ್ಮದು ಅವರದು ಈ ಆಸ್ತಿ ಪಾಸ್ತಿ, ಕರ್ನಾಟಕದ ಒಳಗೆ ನಾವು ಆಸ್ತಿಗಳನ್ನ ಮಾಡ್ಕೊಂಡು ಇದು ನನ್ನ ಆಸ್ತಿ, ಇದು ಅವನ ಆಸ್ತಿ ಅಂತೇಳಿ ಕಿತ್ತಾಡ್ಕೊಳ್ತಾ, ಮಣ್ಣಿಗಾಗಿ ಜಗಳ ಮಾಡ್ತಾ, ಮನಸ್ಸುಗಳನ್ನ ಕೆಡಿಸ್ಕೊಳ್ತಾ, ಇದು ನನ್ನ ಪ್ರಾಂತ್ಯ, ಇದು ನಿನ್ನ ಪ್ರಾಂತ್ಯ, ಇದು ನನ್ನ ಜಿಲ್ಲೆ, ಇದು ನಿನ್ನ ತಾಲೂಕು ಅಂತೇಳಿ ನಾವು ವೈಮನಸ್ಸಿನಿಂದ, ದ್ವೇಷದಿಂದ, ಅಸೂಯದಿಂದ ಬದುಕೋದಕ್ಕಿಂತ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅಂತಂದ್ರೆ, ಇಡೀ ಕರ್ನಾಟಕ ನನ್ನದು, ಈ ಮಣ್ಣು ನನ್ನದು ಅಂತೇಳಿ ಬದುಕಬೇಕೇ ಹೊರತು ಇಲ್ಲಿ ಆಸ್ತಿಗಾಗಿ ಜಗಳ ಮಾಡ್ಕೊಳ್ತಾ, ಮಣ್ಣಿಗಾಗಿ ಜಗಳ ಮಾಡ್ಕೊಳ್ತಾ ನಾವು ಸಣ್ಣತನಗಳಲ್ಲಿ ಬದುಕಬಾರದು. ನಮ್ಮಲ್ಲಿ ವಿಶಾಲವಾಗಿರ್ತಕ್ಕಂತಹ ಒಂದು ವಿಶ್ವ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿ ಬರಬೇಕು. ಈ ಕನ್ನಡ ನಾಡನ್ನ ನಮ್ಮದನ್ನಾಗಿ ಮಾಡಿಕೊಂಡು ಈ ಕರ್ನಾಟಕವನ್ನು ಉಳಿಸ್ಕೊಳ್ತಕ್ಕಂತಹ, ಈ ಮಣ್ಣನ್ನ ರಕ್ಷಿಸ್ಕೊಳ್ತಕ್ಕಂತಹ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು. ನಾಡಿನ ತಾಯಿಗೆ ಸೇರಿದೆ ಬೇರೆಯ ಮನೆ ನಾಸ್ತಿ, ಕನ್ನಡ ಕಾಯಕದಲ್ಲಿಲ್ಲವೋ ಕಮ್ಮಿ ಜಾಸ್ತಿ. ಹಾಗಾಗಿ ಈ ಕರುನಾಡು ಅಂತಕ್ಕಂಥದ್ದು ಕನ್ನಡಾಂಬೆಯ ನೆಲ, ಇದು ಭುವನೇಶ್ವರಿಯ ನೆಲ, ಇದು ಇಡೀ ಈ ಕನ್ನಡ ನಾಡು ಅಂತಕ್ಕಂಥದ್ದು ಕನ್ನಡಾಂಬೆಗೆ ಸೇರಿರ್ತಕ್ಕಂಥದ್ದು, ಭುವನೇಶ್ವರಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇದು ಯಾರ ಸ್ವತ್ತಲ್ಲ, ಇದು ಎಲ್ಲ ಕನ್ನಡಿಗರ ಸ್ವತ್ತಿದು. ನಾವು ಆಸ್ತಿಯನ್ನ ಮಾಡ್ಕೊಳ್ತಾ ಸ್ವಾರ್ಥವಾಗಿ ಬದುಕೋದಕ್ಕಿಂತ ಇಡೀ ಕರುನಾಡು ನಮ್ಮ ಆಸ್ತಿ ಆಗಬೇಕು, ಇಡೀ ಕನ್ನಡ ನಾಡು ನಮ್ಮ ಶಕ್ತಿ ಆಗಬೇಕು, ನಾವೆಲ್ಲ ಒಂದಾಗಬೇಕು ಅಂತ ಹೇಳ್ತಾರೆ. ಕನ್ನಡ ಕಾಯಕದಲ್ಲಿಲ್ಲವೋ ಕಮ್ಮಿ ಜಾಸ್ತಿ, ಕನ್ನಡದ ತನಕ್ಕಾಗಿ, ಕನ್ನಡದ ಮಣ್ಣು
ಜಲ ಭಾಷೆಗಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವತ್ತೂ ಕೂಡ ಇದು ಕಮ್ಮಿ ಜಾಸ್ತಿ ಅಂತಕ್ಕಂಥ ವ್ಯತ್ಯಾಸಗಳಿರಬಾರ್ದು. ಯಾವತ್ತೂ ಕೂಡ ನೀನು ಸಾಕು ನಾನು ಇಷ್ಟು ಮಾಡಿದ್ದೀನಿ ಅಂತಲ್ಲಿ ನಿಲ್ಲಿಸ್ಕೋಬಾರ್ದು. ಈ ದೇಹದಲ್ಲಿ ಪ್ರಾಣವಿರುವವರೆಗೂ ಕೂಡ ನಾವು ಈ ಕನ್ನಡದ ಮಣ್ಣಿಗಾಗಿ, ನುಡಿಗಾಗಿ, ಭಾಷೆಗಾಗಿ, ಸಂಸ್ಕೃತಿಗಾಗಿ ನಾವು ಹೋರಾಟವನ್ನು ಮಾಡಬೇಕು. ಯಾವತ್ತೂ ಕೂಡ ಈ ಕನ್ನಡದ ಕೆಲಸದಲ್ಲಿ ಕಮ್ಮಿ ಮತ್ತು ಜಾಸ್ತಿ ಅಂತಕ್ಕಂಥ ವ್ಯತ್ಯಾಸಗಳಿರಲ್ಲ. ಅದು ಯಾವತ್ತೂ ಕೂಡ ನಿರಂತರವಾಗಿ ನಡೀತಾ ಇರಬೇಕು. ಇದನ್ನು ಒಪ್ಪದೇ ಇರತಕ್ಕಂತಹ ಎರವರು, ಪರಕೀಯರು ಅಥವಾ ಚಿಂತಕರು, ಪಂಡಿತರು, ಇವರ ಅವಶ್ಯಕತೆ ಅಂತಕ್ಕಂಥದ್ದು ನಮಗಿಲ್ಲ. ಇವರು ನಮಗೆ ಬೇಕಾಗಿಲ್ಲ. ನಮ್ಮನ್ನು ಹೊಡಿತಕ್ಕಂಥವ್ರು ನಮಗೆ ಬೇಕಾಗಿಲ್ಲ, ಈ ಪರಕೀಯರು. ಹಾಗಾಗಿ ನಾವೆಲ್ಲರೂ ಕೂಡ ನಾವು ಒಂದೇ. ಇದರಲ್ಲೇ ಕೂಡ ನಮ್ಮ ಹಿತ ಅಂತಕ್ಕಂಥದ್ದು ಅಡ್ಕೊಂಡಿರ್ತಕ್ಕಂಥದ್ದು. ನಾವು ಒಂದಾದರೆ ಒಂದು ಒಳ್ಳೆಯ ಬದುಕು ಅಂತಕ್ಕಂಥದ್ದನ್ನು ನಾವು ರೂಪಿಸ್ಕೋಬಹುದು. ಇಲ್ಲ ನಮ್ಮಲ್ಲಿ ಒಡಕುಗಳಿದ್ರೆ ಅದೇ ನಮಗೆ ವಿಹಿತವಾಗಿ ನಮ್ಮನ್ನು ಅದು ಕಾಡುತ್ತೆ ಅದು. ಹಾಗಾಗಿ ನಮ್ಮ ಬೆಳವಣಿಗೆ ಮತ್ತು ನಮ್ಮ ನಾಶ ಅಂತಕ್ಕಂಥದ್ದು ನಮ್ಮಲ್ಲೇ ಇದೆ. ಈ ನುಡಿಯ ಬೆಳವಣಿಗೆ, ಈ ನುಡಿಯ ಅಳಿವು ಅಂತಕ್ಕಂಥದ್ದು ನಮ್ಮ ಮೇಲೆ ನಿರ್ಧಾರವಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದರ ಬೆಳವಣಿಗೆಗಾಗಿ, ಇದರ ಅಸ್ಮಿತೆಗಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಹಾಗಾಗಿ ಈ ನಾಡು ನುಡಿಗಾಗಿ ನಾವು ಎಲ್ಲ ಒಂದಾಗಬೇಕಾಗಿದೆ. ಹಾಗಾಗಿ ಕರ್ನಾಟಕ ಹಿತ ವಿಹಿತವು ಕನ್ನಡ ಕುಲದಿಂದೆ, ಒಂದೇ ಒಂದೇ ಕರ್ನಾಟಕ ಒಂದೇ. ಹಾಗಾಗಿ ಈ ಕರ್ನಾಟಕದ ಹಿತ ವಿಹಿತ ಅಂತಕ್ಕಂಥದ್ದು ಕರ್ನಾಟಕದ ಮಣ್ಣಿನಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಮೇಲೆ ಕೂಡ ಅದು ನಿರ್ಧಾರವಾಗಿದೆ. ಹಾಗಾಗಿ ಅದರ ಬೆಳವಣಿಗೆ, ಅದರ ಅಳಿವು ಅಂತಕ್ಕಂಥದ್ದು ನಮ್ಮ ಮೇಲೆ ಇರೋದ್ರಿಂದ ನಾವೆಲ್ಲ ಜಾಗೃತರಾಗಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಕೊನೆಯದಾಗಿ 3ನೇ ಪದ್ಯ ಹೇಗೆ ಹೇಳುತ್ತೆ: ಕನ್ನಡವೋ ಭಾರತವೋ ಜಗವೆಲ್ಲವೂ ಒಂದೇ, ತುಂಬಿದೆ ಕನ್ನಡ ಕುಲವನೊಪ್ಪುವ ಕುಲದಿಂದೆ. ಕನ್ನಡ ದೀಕ್ಷೆಯ ಹೊಂದಿದ ಪ್ರತಿಯೊಬ್ಬನು ಆರ್ಯ, ಕನ್ನಡ ತೇಜವು ಸಾರಲಿ ಕನ್ನಡಿಗರ ಕಾರ್ಯ. ಕನ್ನಡ ನಡೆ ಇರದವರೇ ಶೂದ್ರರು ಅನಿವಾರ್ಯ, ಇಂತರಿಯದ ಹೆರವರು ಅವರಿದ್ದರು ಒಂದೇ, ಇರದಿದ್ದರೂ ಒಂದೇ. ಉಗ್ಗಡಿಸಿರಿ ನಾಸ್ತಿಗೆ ಜಯ ಜಯ ಜಯವೆಂದೇ, ಒಂದೇ ಒಂದೇ ಕರ್ನಾಟಕ ಒಂದೇ. ಈ ಕೊನೆ ಭಾಗದಲ್ಲಿ ಹೇಳ್ತಾರೆ, ಕನ್ನಡಮಯ, ಕನ್ನಡ ಅಂತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂತಹ ಒಂದು ರಾಜ್ಯ ಕರ್ನಾಟಕ. ಈ ಕರ್ನಾಟಕದ ಮೂಲಕವೇ ಭಾರತದ ಮೂಲಕ ವಿಶ್ವವನ್ನ ನಾವು ಮುಟ್ಟತಕ್ಕಂತಹ, ಬೆಳೀತಕ್ಕಂತಹ ಕೆಲಸವಾಗಬೇಕು. ಕನ್ನಡತನದ ಒಳಗೂ ಕೂಡ ಒಂದೇ ಪ್ರಜ್ಞೆ ಬರಬೇಕು. ಭಾರತ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಒಂದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾರತದ ಮಟ್ಟಕ್ಕೆ ಬಂದರೆ ನಾವೆಲ್ಲ ಭಾರತೀಯರು. ನೀನು ರಾಜ್ಯದ ಒಳಗೆ ಬಂದರೆ ನಾವೆಲ್ಲರೂ ಕೂಡ ಕನ್ನಡಿಗರು. ಹಾಗಾಗಿ ನಾವು ಈ ಕನ್ನಡತನದಿಂದ ನಾವು ವಿಶ್ವ ಮಟ್ಟಕ್ಕೆ ನಾವು ಎಲ್ಲ ಒಂದೇ ಅಂತಕ್ಕಂಥ ಭಾವದಲ್ಲೇ ಬೆಳಿಬೇಕೇ ಹೊರತು ನಮ್ಮೊಳಗೆ ದ್ವೇಷ, ಅಕ್ಕಪಕ್ಕದ ರಾಜ್ಯಗಳ ಮೇಲೆ ದ್ವೇಷ ಅಂತಕ್ಕಂಥದ್ದು ಮೂಡಬಾರದು. ನಾವೆಲ್ಲರೂ ಕೂಡ ಒಂದೇ ಸಹೋದರರಿದ್ದ ಹಾಗೆ. ಹಾಗಾಗಿ ನಾವೆಲ್ಲರೂ ಕೂಡ ಐಕ್ಯದಿಂದಾಗಿ ಈ ನಾಡನ್ನು ಕಟ್ಟೋಣ, ನಾಡಿನ ಮೂಲಕ ದೇಶವನ್ನು ಕಟ್ಟೋಣ, ಜಗತ್ತಿಗೆ ನಾವು ಒಳ್ಳೆಯ ಮೌಲ್ಯಗಳನ್ನು ನಾವು ಹಂಚೋಣ ಅಂತೇಳಿ ಏನು ಮಾಡ್ತಾರೆ ಲೇಖಕರು ಹೇಳ್ತಾರೆ. ತುಂಬಿದೆ ಕನ್ನಡ ಕುಲವನೊಪ್ಪುವ ಕುಲದಿಂದೆ. ಹಾಗಾಗಿ ಕನ್ನಡ ಅಂತಕ್ಕಂಥದ್ದು ಕನ್ನಡಮಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕುಲದಿಂದ, ಈ ಕನ್ನಡಿಗರಿಂದನೇ ಈ ಕನ್ನಡದ ಯಶಸ್ಸು ಅಂತಕ್ಕಂಥದ್ದು ನಿರ್ಧಾರಿತವಾಗಿರ್ತಕ್ಕಂಥದ್ದು. ನಮ್ಮ ಕುಲ ಯಾವುದು ಅಂತಂದ್ರೆ ಕನ್ನಡಿಗರದು ಕನ್ನಡವೇ, ಕನ್ನಡಿಗರ ಕುಲವಾಗಿರ್ತಕ್ಕಂಥದ್ದು. ಕನ್ನಡ ದೀಕ್ಷೆಯ ಹೊಂದಿದ ಪ್ರತಿಯೊಬ್ಬನೂ ಆರ್ಯ. ಕನ್ನಡಕ್ಕಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವನು, ಕನ್ನಡಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥವನು, ಕನ್ನಡದ ಶ್ರೇಯಸ್ಸಿಗೆ, ಕನ್ನಡದ ಅಭಿವೃದ್ಧಿಗೆ ತುಡಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬನು ಯಾರು ಅಂತಂದ್ರೆ ಆರ್ಯ ಅಂತಾರೆ. ಆರ್ಯ ಅಂತಂದ್ರೆ ಪೂಜ್ಯ, ಹಿರಿಯ. ಅವನೇ ಹಿರಿಯ, ಅವನೇ ಪೂಜ್ಯ ಸ್ಥಾನವನ್ನು ಪಡ್ಕೊಳ್ತಕ್ಕಂಥವನು. ಯಾರವನು ಅಂತಂದ್ರೆ ಕನ್ನಡದ ದೀಕ್ಷೆ ಅಂತಂದ್ರೆ ಕನ್ನಡದ ಏಳಿಗೆಗಾಗಿ ಬದುಕ್ತಕ್ಕಂತಹ, ಸಂಸ್ಕೃತಿಯ ಬೆಳವಣಿಗೆಗಾಗಿ ತನ್ನನ್ನು ಮುಡಿಪಾಗಿಟ್ಕೊಂಡಿರ್ತಕ್ಕಂತಹ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥವರೇ ಆರ್ಯರು ಅಂತೇಳಿ ಹೇಳ್ತಾರೆ. ಕನ್ನಡ ತೇಜವು ಸಾರಲಿ ಕನ್ನಡಿಗರ ಕಾರ್ಯ. ಕನ್ನಡ ತೇಜಸ್ಸು ಅಂತಕ್ಕಂಥದ್ದು, ಕನ್ನಡಿಗರ ಶೌರ್ಯ, ಕನ್ನಡಿಗರ ಪ್ರೀತಿ, ಅವರ ಸಂಸ್ಕೃತಿ ಏನಿದೆ, ಅವರ ತೇಜಸ್ಸು ಅಂತಕ್ಕಂಥದ್ದು ಏನಿದೆ, ಇದು ಸಾರಲಿ
ನಾಡಿನ ಉದ್ದಗಲಕ್ಕೂ ನಾಡಿನ ಆಚೆಗೂ ಜಗದಗಲವೂ ಕೂಡ ಕನ್ನಡ ಅಂತಕ್ಕಂಥದ್ದು ಪಸರಿಸಲಿ. ನಮ್ಮ ಕೀರ್ತಿ, ನಮ್ಮ ಗತವೈಭವ, ನಮ್ಮ ನುಡಿ ವೈಭವ ಅಂತಕ್ಕಂಥದ್ದು ಜಗತ್ತಿನೆಡೆಗದು ಪಸರಿಸಲಿ. ಕನ್ನಡ ನೆಡೆ ಇರದವರೇ ಶೂದ್ರರು. ಕನ್ನಡದ ಪ್ರಜ್ಞೆ ಇಲ್ಲದೆ ಇರತಕ್ಕಂಥವರು ಅಥವಾ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದೆ ಇರತಕ್ಕಂಥವ್ರನ್ನ ಯಾವ ಹಿನ್ನೆಲೆಯಲ್ಲಿ ಕರೀತಾರೆ ಬೇಂದ್ರೆ ಅವರು ಅಂತಂದ್ರೆ ಶೂದ್ರರು ಅಂತಾರೆ. ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದೆ ಇರತಕ್ಕಂಥವ್ರನ್ನ ಶೂದ್ರರು ಅಂತ ಕರೀತಾರೆ. ಹಾಗಾಗಿ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತಕ್ಕಂಥದ್ದು ಇರಬೇಕು. ನಿಮ್ಮ ನುಡಿ ಮತ್ತು ನಡೆಯಲ್ಲಿ ಕನ್ನಡತನ ಅಂತಕ್ಕಂಥದ್ದು ಮುಳುಗ್ತಾ ಇರಬೇಕು. ನಿಮ್ಮ ಕಣಕಣದಲ್ಲೂ ಕೂಡ ಕನ್ನಡ ಪ್ರಜ್ಞೆ ಅಂತಕ್ಕಂಥದ್ದು ಜಾಗೃತವಾಗಬೇಕು. ಇಂತರಿಯದ ಹೆರವರು ಅವರಿದ್ದರೂ ಒಂದೇ, ಇರದಿದ್ದರೂ ಒಂದೇ. ಇಂತಹ ಒಳ್ಳೆಯ ಮನಸ್ಥಿತಿ ಇಲ್ಲದೆ ಇರತಕ್ಕಂಥವರು ಹೆರವರು ಅಂದ್ರೆ ಪರಕೀಯರು, ಪಂಡಿತರು, ಚಿಂತಕರು, ಇವರು ಈ ಥರದ್ದು ಪ್ರಜ್ಞೆ ಅವರಲ್ಲಿ ಇಲ್ಲ ಅಂತಂದ್ರೆ, ಕನ್ನಡ ಪ್ರಜ್ಞೆ ಅವರಲ್ಲಿ ಇಲ್ಲ, ಒಡೆಯೋ ಕೆಲಸ ಮಾಡ್ತಾರೆ ಅವರು ಅಂತಂದ್ರೆ ಅವರು ಬೇಕಾಗಿಲ್ಲ. ಅವರು ನಮಗೆ ಆ ಥರದ ಮನಸ್ಸುಗಳು ಬೇಕು. ಅಂದ್ರೆ ನಾಡನ್ನ ಕಟ್ಟುವ, ನಾಡನ್ನ ಬೆಳೆಸುವ, ನಾಡಿಗಾಗಿ ಬದುಕ್ತಕ್ಕಂತಹ ಮನಸ್ಸುಗಳೇ ಬೇಕೇ ಹೊರತು ನಾಡನ್ನ ಹೊಡೆಯುವ ಮನಸ್ಸುಗಳು ನಮಗೆ ಬೇಕಾಗಿಲ್ಲ. ಅಂತವರು ಇದ್ರೂ ಒಂದೇ, ಇರದಿದ್ರೂ ಒಂದೇ ಅಂತೇಳಿ ಬಹಳ ಕಡಾಖಂಡಿತವಾಗಿ ಬೇಂದ್ರೆ ಅವರು ಏನ್ ಮಾಡ್ತಾರೆ, ತಿರಸ್ಕಾರವನ್ನ ಮಾಡ್ತಾರೆ. ಹಾಗಾಗಿ ಅಂಥವರನ್ನ ಅಭಿಮಾನವನ್ನ ಇಲ್ಲದೆ ಇರತಕ್ಕಂಥವ್ರನ್ನ ಉಗ್ಗಡಿಸಿರಿ ನಾಸ್ತಿಗೆ ಅಂತವರನ್ನ ಇಲ್ಲದನ್ನಾಗಿ ಮಾಡ್ತಕ್ಕಂಥದ್ದು. ಅಂಥವ್ರನ್ನ ನಾವು ಜಯಚಯ ಕಾರವನ್ನ ಹಾಕಿ ಅವರನ್ನು ನಾವು ಹೊರಗಿಡಬೇಕು. ನಾವು ನಾಡನ್ನ ಕಟ್ಟುವವರ ಪರವಾಗಿ ನಾವು ಕೆಲಸ ಮಾಡಬೇಕು. ನಾಡು ನುಡಿಗಾಗಿ ನಾವು ನಮ್ಮ ಬದುಕನ್ನು ಮುಡಿಪಾಗಿಟ್ಕೊಂಡು ನಮ್ಮ ತನು ಮನ ಅಂತಕ್ಕಂಥದ್ದು ಕನ್ನಡಮಯವಾಗಿರಬೇಕು. ಕುವೆಂಪುರವರು ಹೇಳಿದ ಹಾಗೆ ಕನ್ನಡ ಡಿಂಡಿಮ ಬಾರಿಸು ಓ ಕರ್ನಾಟಕ ಹೃದಯ ಶಿವ ಅನ್ನುವ ಹಾಗೆ ಕನ್ನಡಿಗರ ಪ್ರತಿಯೊಬ್ಬರ ಮನಸ್ಸಿನ ಒಳಗೂ ಕೂಡ ಡಿಂಡಿಮದ ನಾದ ಅಂತಕ್ಕಂಥದ್ದು ಮೂಡಿ ಬರಬೇಕು. ಈ ಕರ್ನಾಟಕವನ್ನ ಒಡೆಯುತ್ತಕ್ಕಂತಹ ಶಕ್ತಿಗಳಿಗೆ ಒಂದು ಪ್ರತಿಶಕ್ತಿಯಾಗಿ ಕನ್ನಡಿಗರು ನಿಂತ್ಕೋಬೇಕು. ಇವತ್ತಿನ ಅನೇಕ ಜನ, ಕೆಲವು ವಿದ್ಯಾವಂತ ಜನರೇ, ರಾಜಕಾರಣಿಗಳೇ, ಸಾಹಿತಿಗಳೇ ಇವತ್ತು ನಾಡನ್ನ ಒಡೆಯುವ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಅದರ ವಿರುದ್ಧ ನಿಂತ್ಕೊಂಡು ಅದನ್ನು ಪ್ರತಿಭಟಿಸಿ ಈ ನಾಡನ್ನ ಉಳಿಸುವ, ಈ ನಾಡನ್ನ ಕಟ್ಟುವ, ನಾವೆಲ್ಲರೂ ಒಂದೇ ಅಂತಕ್ಕಂತಹ ಒಂದು ಪ್ರಜ್ಞೆಯನ್ನ ಮೂಡಿಸ್ಕೊಳ್ತಾ ಈ ನಾಡನ್ನ ಕಟ್ಟುವ ಕೆಲಸವನ್ನ ಪ್ರತಿಯೊಬ್ಬರು ಮಾಡೋಣ ಅಂತೇಳಿ ಈಗ ವಾಸ್ತವ ಸ್ಥಿತಿಯಲ್ಲೂ ಕೂಡ ಕನ್ನಡ ತನಕ್ಕೆ, ಕನ್ನಡ ಭಾಷೆಗೆ ಅನೇಕ ದಾಳಿಗಳಿದೆ, ಅನೇಕ ಹೊಡೆತಗಳಿದ್ದಾವೆ. ಅವುಗಳನ್ನು ನಾವು ಹಿಮ್ಮೆಟ್ಟಿಸಿ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ತಕ್ಕಂಥ ಅಗತ್ಯತೆ ಇದೆ. ಬೇರೆ ಬೇರೆ ಭಾಷೆಗಳ ಒಂದು ದಬ್ಬಾಳಿಕೆ ಅಂತಕ್ಕಂಥದ್ದು ಒಂದು ರಾಜಕೀಯ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಅದು ನಮ್ಮ ಮೇಲೆ ಹೇರ್ತಾ ಹೋಗುವ ಈ ಸಂದರ್ಭದ ಈ ವಾಸ್ತವ ಸ್ಥಿತಿಯಲ್ಲಿ ನಾವು ಕನ್ನಡವನ್ನು ಉಳಿಸ್ಕೊಳ್ತಕ್ಕಂತಹ, ಕನ್ನಡವನ್ನು ಬೆಳೆಸ್ತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ಸ್ಥಿತಿ ಇವತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮೊಳಗೆ ಯಾವತ್ತೂ ಕೂಡ ಈ ನಾಡಿನ ಬಗ್ಗೆ, ಈ ಭಾಷೆಯ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ ಯಾವತ್ತೂ ಕೂಡ ಕೀಳಿನ ಅಭಿಮಾನ ಅಂತಕ್ಕಂಥದ್ದು ಇರಬಾರ್ದು. ನಿಮ್ಮಲ್ಲಿ ಮೇಲ್ಸ್ತರದ ಒಳ್ಳೆಯ ಅಭಿಮಾನ ಅಂತಕ್ಕಂಥದ್ದು ಮೂಡಿಬರಬೇಕು. ಯಾವುದೇ ನಮ್ಮ ನಾಡು ನುಡಿ ಸಂಸ್ಕೃತಿ ಅಂತಕ್ಕಂಥದ್ದು ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು. ಆ ಥರದಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಅನೇಕ ಸಾಧಕರು, ಅನೇಕ ಹೋರಾಟಗಾರರು ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು. ಇಂತಹ ಕಟ್ಟಿರುವ ಈ ಅಖಂಡ ಕರ್ನಾಟಕವನ್ನು ಉಳಿಸ್ಕೊಳ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ನಾವು ಈ ಹಿನ್ನೆಲೆಯಲ್ಲಿ ನಾವು ಈ ನಾಡನ್ನು ಕಟ್ಟುವ ಕೆಲಸವನ್ನ ಮಾಡಬೇಕು. ಹಾಗಾಗಿ ಇವತ್ತು ಅಭಿಮಾನ ಅಂತಕ್ಕಂಥದ್ದು ಕ್ರಮೇಣ ಕಡಿಮೆ ಆಗ್ತಾ ಇದೆ ಜನರಲ್ಲಿ, ಭಾಷೆ ಬಗ್ಗೆ, ನುಡಿ ಬಗ್ಗೆ. ಇವತ್ತು ಕರ್ನಾಟಕದ ಮುಖ್ಯ ಸ್ಥಳಗಳಲ್ಲಿ ಇವತ್ತು ಅನ್ಯ ಭಾಷಿಗರ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗ್ತಿದೆ, ಕನ್ನಡ ಸಂಸ್ಕೃತಿಯ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಂಥ ಹೊತ್ತಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಈ ವ್ಯವಸ್ಥೆಯ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ನಮ್ಮ ನಾಡು ನುಡಿ ಜಲವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಅಗತ್ಯತೆ ಅಂತಕ್ಕಂಥದ್ದು ತುಂಬಾ ಇದೆ. ಅಭಿಮಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹೃದಯಾಳದಲ್ಲಿ ಅದು ಡಿಂಡಿಮವಾಗಲಿ.
ಅಂತಕ್ಕಂತಹ ಒಂದು ಆಶಯದಲ್ಲಿ ನಾವು ಈ ಪದ್ಯವನ್ನು ಗಮನಿಸಬಹುದು. ಮುಂದಿನ ದಿನದಲ್ಲಿ ಮತ್ತೊಂದು ಪದ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ. ನಮಸ್ಕಾರ.